ನಾನು ಸರ್ಕಲ್ ಪ್ಯಾಟ್ರನ್ನಲ್ಲಿ ವರ್ಕ್ ಮಾಡುವಾಗ ಎರಡು ರೀತಿ ಇರುತ್ತೆ ಅಂತ ಹೇಳಿದ್ದೆ. ಈಗ ಮೊದಲನೇದಾಗಿ ನಾನು ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ದೆ. ಇವಾಗ ನಾವು ಇನ್ನೊಂದು ರೀತಿ ತೋರಿಸ್ತೀನಿ, ಮ್ಯಾಜಿಕ್ ಸರ್ಕಲ್ ಅಂತ ಹೇಳ್ತಾರೆ. ನಾವು ಈ ರೀತಿ ಮಾಡಿದಾಗ ಏನಾಗುತ್ತೆ, ಫಸ್ಟು ಸ್ಲಿಪ್ ನಾಟ್ ಹಾಕೋತೀವಿ, ಚೈನ್ ಹಾಕೋತೀವಿ. ನಾನು 10 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಸ್ಲಿಪ್ ನಾಟ್ಗೂ ಮತ್ತು ಲಾಸ್ಟ್ದು ಚೈನ್ ಏನಿರುತ್ತೋ ಸ್ಲಿಪ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡಿ, ನಂತರ ಒಂದು ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಸಿಂಗಲ್ ಕ್ರೋಶೆಟ್ಟು ಒಂದು ರೋ ಮಾಡಿದ್ದೀನಿ. ಮತ್ತೆ ಸ್ಲಿಪ್ ನಾಟ್ ಹಾಕ್ಕೊಂಡು ಫಸ್ಟ್ ರೋನ ಜಾಯಿನ್ ಮಾಡಿ ನಂತರ ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಸೊ ಆವಾಗ ಅದು ಈ ರೀತಿ ಕಾಣಿಸುತ್ತೆ. ಈ ವರ್ಕ್ ಮಾಡಿದಾಗ ಏನಾಗುತ್ತೆ, ಸೆಂಟ್ರಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ. ಕೆಲವು ಪ್ಯಾಟ್ರನ್ ಹೇಗಿರುತ್ತೆ ಅಂದರೆ ನಿಮಗೆ ಸೆಂಟ್ರಲ್ಲಿ ಗ್ಯಾಪ್ ಬರೋದು ಬೇಕಿರಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಮ್ಯಾಜಿಕ್ ಸರ್ಕಲ್ ಯೂಸ್ ಮಾಡ್ತೀವಿ. ಅದು ಮ್ಯಾಜಿಕ್ ಸರ್ಕಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ಏನು ಮಾಡಿ, ಈ ರೀತಿ ತುದಿ ಏನಿರುತ್ತೋ ಒಂದಿಷ್ಟು ಒಂದು 10 ಇಂಚಸ್ ಅಷ್ಟು ಬಿಟ್ಬಿಡಿ ತುದಿನ. ನಂತರ ಈಗ ಏನು ಮಾಡ್ತೀರಾ, ಈ ವರ್ಕ್ ಮಾಡುವಾಗ ವರ್ಕಿಂಗ್ ಯಾನ್ನ ನೀವು ಲೆಫ್ಟ್ ಹ್ಯಾಂಡಿಗೆ ಈ ರೀತಿ ಸುತ್ಕೋತೀರಲ್ವ, ಸ್ಟಿಫಾಗಿ ಇರಬೇಕು ಅಂತ. ಸೊ ಅದನ್ನು ಫಸ್ಟ್ ಮಾಡಿಬಿಡಿ, ಆವಾಗ ಈಸಿ ಆಗುತ್ತೆ ಸ್ವಲ್ಪ. ಈ ರೀತಿ ಸುತ್ಕೊಂಡು ನಂತರ ಏನು ಮಾಡ್ತೀರಾ, ಈ ತುದಿ ಏನಿರುತ್ತೋ ಈ ತುದಿನ ಹೀಗೆ ಫಿಂಗರ್ ಮೇಲೆ ಹೀಗೆ ಹಾಕ್ಕೊಳ್ಳಿ, 2 ಫಿಂಗರ್ ಮೇಲೆ ಹೀಗೆ ಹಾಕ್ಕೊಳ್ಳಿ. ಇದು ವರ್ಕಿಂಗ್ ಯಾರ್ಡ್ ಸೈಡು. ಸೊ ಈ ತುದಿ ಏನಿರುತ್ತೋ ಅದನ್ನು ಈ ರೀತಿ ಹೀಗೆ ಹಾಕ್ಕೊಂಡು ನಂತರ ಅದನ್ನು ಒಂದು ಸುತ್ತು ಫಿಂಗರ್ ಮೇಲೆ ತಗೊಂಡು ಬನ್ನಿ. ಹೀಗೆ ಇಟ್ಕೊಳ್ಳಿ 2 ಬಟನ್. ನಾನು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು 4-5 ಸುತ್ತು ಸುತ್ಕೊಬಿಡಿ. ನಂತರ ಈ ತುದಿ ಏನಿರುತ್ತೋ ಹೀಗೆ ಫಿಂಗರ್ ಮೇಲೆ ಹಾಕ್ಕೊಂಡು ಒಂದು ಸುತ್ತು ಆ 2 ಫಿಂಗರ್ ಮೇಲೆ ಮಾಡಿಕೊಂಡು ಹೀಗೆ ಈ ಫಿಂಗರು, ಈ 2 ಫಿಂಗರು, ಸ್ಮಾಲ್ ಫಿಂಗರ್ ಮತ್ತು ಸಣ್ಣ ಕಿರು ಬೆರಳು ಮತ್ತು ಹೆಬ್ಬೆರಳಲ್ಲಿ ಈ ರೀತಿ ಇಟ್ಕೊಳ್ಳಿ. ನಂತರ ಈ ಕ್ರೋಶ ಹುಕ್ ಏನಿರುತ್ತೋ ಇದನ್ನು ಹೀಗೆ ಹಾಕ್ಕೊಂಡು ಈ ಸುತ್ತಿರೋ ಉಲ್ಲನ್ ಟಿಪ್ ಏನಿರುತ್ತೋ ಅದ್ರ ಒಳಗಡೆ ಹೀಗೆ ತೂರಿಸಿ ಈ ವರ್ಕಿಂಗ್ ಯಾನ್ನ ನೋಡಿ, ಇನ್ನೊಂದು ಸಾರಿ ತೋರಿಸ್ತೀನಿ. ಈ ಕ್ರೋಶ ಹುಕ್ಕನ್ನು ಈ ರೀತಿ ಹಾಕಿ ಈ ವರ್ಕಿಂಗ್ ಯಾನ್ ಏನಿರುತ್ತೋ ಅದನ್ನು ಈ ರೀತಿ ತಗೊಂಡು ಬರಬೇಕು ಮೇಲೆ. ನಂತರ ಹೀಗೆ ಇಟ್ಕೋಬೇಕು, ಹೀಗೆ ಇಟ್ಕೊಳ್ಳಿ. ನಂತರ ಈ ವರ್ಕಿಂಗ್ ಯಾನ್ ಏನು ತಂದಿರ್ತೀರೋ ಒಂದು ಚೈನ್ ಹಾಕಿ. ಸೊ ನೆಕ್ಸ್ಟ್ ಹೀಗೆ ಇರುತ್ತೆ ಇದು. ನಂತರ ತೋರಿಸ್ತೀನಿ ಇದು ಹೇಗೆ ಚಿಕ್ಕದು ಮಾಡೋದು ಸರ್ಕಲ್ ಅಂತ. ಮತ್ತೆ ಏನು ಮಾಡ್ತೀರಾ, ಹೀಗೆ ಈ ರೌಂಡ್ ಸರ್ಕಲ್ ಏನಾಯಿತೋ ಅದ್ರ ಒಳಗಡೆ ಹುಕ್ ಹಾಕಿ ಮತ್ತೆ ವರ್ಕಿಂಗ್ ಯಾನ್ನ ಅದರೊಳಗಡೆಯಿಂದ ತಂದು ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಫಸ್ಟ್ ಟೈಮು ಚೈನ್ ಹಾಕಬೇಕು, ನಂತರ ಸಿಂಗಲ್ ಕ್ರೋಶೆಟ್. ನಾನು ಇನ್ನೊಮ್ಮೆ ತೋರಿಸ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಹಿಡಿದು ಪುಲ್ ಮಾಡಿದ್ರೆ ಪೂರಾ ದಾರ ನೀವು ಮಾಡಿರೋ ವರ್ಕು ಬಿಚ್ಚತ್ತೆ. ಸೊ ಈ ರೀತಿ ಸುತ್ಕೋತಿರಲ್ಲ ವರ್ಕಿಂಗ್ ಯಾನ್ನ. ನಂತರ ಏನು ಮಾಡಬೇಕು, ಈ ತುದಿ ಏನಿರುತ್ತೋ ಹೀಗೆ ಈ ಬೆರಳು ಮೇಲೆ ಹಾಕ್ಕೊಂಡು 2 ಬೆರಳು ಮೇಲೆ ಹಾಕ್ಕೊಂಡು 2 ಬೆರಳು ಸುತ್ತ ಒಂದು ಸತಿ ಸುತ್ಕೊಳ್ಳಿ. ಹೀಗೆ ಎಕ್ಸ್ ಶೇಪ್ ಬರುತ್ತೆ ಮೇಲೆಗಡೆ. ನಂತರ ಈ 2 ಬೆರಳಿಂದ ಈ ತುದಿನ ಹಿಡ್ಕೊಳ್ಳಿ. ಈ ಕ್ರೋಶ ಹುಕ್ ಏನಿರುತ್ತೋ ಇದನ್ನು ಫಸ್ಟ್ ಲೈನ್ ಏನಿರುತ್ತೆ ಹೀಗೆ ಸುತ್ಕೊಂಡು ಬಂದಿರ್ತೀರಲ್ಲ ಇದ್ರ ಒಳಗಡೆ ಇನ್ಸರ್ಟ್ ಮಾಡಿ ಈ ವರ್ಕಿಂಗ್ ಯಾನ್ ಏನಿರುತ್ತೋ ಆ ಸರ್ಕಲ್ ಒಳಗಿಂದ ತೊಗೊಂಬರಬೇಕು. ತೊಗೊಂಡು ಬಂದು ಈ ವರ್ಕಿಂಗ್ ಯಾನ್ನ ಮತ್ತೆ ಆ ಕ್ರೋಶ ಹುಕ್ ಮೇಲೆ ಇರುತ್ತಲ್ಲ ಲೂಪು ಅದರೊಳಗಡೆಗೆ ಮತ್ತೆ ಈ ವರ್ಕಿಂಗ್ ಯಾನ್ನ ಈ ಹುಕ್ ಸಹಾಯದಿಂದ ಒಂದು ತಗೊಂಡು ಚೈನ್ ಹಾಕಬೇಕು. ಸೊ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆಟ್ ಮಾಡೋದು. ಸಿಂಗಲ್ ಕ್ರೋಶೆಟ್ ಏನು ಮಾಡ್ತೀರಾ, ಈ ಲೂಪ್ ಒಳಗಡೆ ಈ ಸರ್ಕಲ್ ಒಳಗಡೆ ಹುಕ್ ಹಾಕಿ ಇದನ್ನು ಈ ರೀತಿ ಹಿಡ್ಕೋಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ವರ್ಕು. ಈ ರೀತಿ ಹಿಡ್ಕೊಂಡು ಲೂಪ್ ಒಳಗಡೆ ಹುಕ್ ಹಾಕಿ ಮತ್ತೆ ವರ್ಕಿಂಗ್ ಯಾನ್ನ ಅದರೊಳಗಡೆಯಿಂದ ಪುಲ್ ಮಾಡಿ ಮತ್ತೆ ವರ್ಕಿಂಗ್ ಯಾನ್ನ ಹುಕ್ಕಲ್ಲಿ ಇಟ್ಕೊಂಡು ಈ ಮೇಲಿರೋ 2 ಲೂಪಿಂದ ತೆಗೆದ್ರೆ ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಅದೇ ರೀತಿ ನೋಡಿ 2 3 ಅದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ನಾನು ಒಂದು 10 ಸಿಂಗಲ್ ಕ್ರೋಶೆಟ್ಸು ಹಾಕ್ತೀನಿ. ನಾನು ನಿಮಗಿಲ್ಲಿ 4
5. ಸೊ ಈಗ ಇಲ್ಲಿ 2 ದಾರ ಏನಿರುತ್ತೋ ಈ 2 ದಾರನೂ ಬಿಡಬಾರ್ದು ನೀವು. ಈ ದಾರದ 2 ಕೆಳಗಡೆನೂ ಹುಕ್ ಹಾಕಿ ನೀವು ವರ್ಕ್ ಮಾಡ್ತಾ ಹೋಗಬೇಕು. ನಾನು ಎಷ್ಟು ಸಿಂಗಲ್ ಕ್ರೋಶೆಟ್ 1 2 3 4 5 6 ಆಯಿತು. ಸೊ ನಾ 10 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. 7 8 9. ಸೊ 10 ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ ಏನು ಮಾಡಬೇಕು, ಈ ತುದಿ ಏನಿರುತ್ತೋ ನೋಡಿ, ಸರ್ಕಲ್ ಮೇಲೆ ನಾನು ಈ ರೀತಿ ಹಾಕಿದ್ದೀನಿ. ಈ ತುದಿ ಏನಿರುತ್ತೋ ಅದನ್ನು ಇಟ್ಕೊಂಡು ಹೀಗೆ ನೀವು ಎಳೆದ್ರೆ ನೋಡಿ, ಪೂರ ಎಳೆದ್ರೆ ನಿಮಗೆ ಸೆಂಟ್ರಲ್ಲಿ ಗ್ಯಾಪ್ ಇಲ್ಲ. ಈ ರೀತಿ ವರ್ಕ್ ಕಾಣಿಸ್ತಾ ಇದೆಯಾ ನೋಡಿ, ಗ್ಯಾಪೇ ಇಲ್ಲ ಇದರಲ್ಲಿ ಸೆಂಟ್ರಲ್ಲಿ. ಹೀಗೆ ವರ್ಕ್ ಪೂರ ಕ್ಲೋಸ್ ಆಯಿತು ಸೆಂಟ್ರಲ್ಲಿ. ನಾವು ಮ್ಯಾಜಿಕ್ ಸರ್ಕಲ್ ಯೂಸ್ ಮಾಡ್ಕೊಂಡು ಮಾಡಿದಾಗ ಈ ರೀತಿ ವರ್ಕ್ ಸೆಂಟ್ರಲ್ಲಿ ನಿಮಗೆ ಒಂಚೂರು ಕೂಡ ಗ್ಯಾಪೇ ಕಾಣಿಸೋದಿಲ್ಲ. ಕಾಣಿಸ್ತಿದೆಯಾ? ಬಟ್ ಅದೇ ನಾವು ಚೈನ್ ಹಾಕಿ ಜಾಯಿನ್ ಮಾಡಿ ವರ್ಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಗ್ಯಾಪ್ ಬರುತ್ತೆ. ಇದರಲ್ಲಿ ಗ್ಯಾಪ್ ಬರೋದಿಲ್ಲ. ಸೊ ಇದನ್ನು ಹಾಗೆ ಈ ರೀತಿ ಮಾಡಾದ್ಮೇಲೆ ಏನು ಮಾಡ್ತೀವಿ ನಾವು, ಈ ಲಾಸ್ಟ್ ಚೈನ್ ಏನಿರುತ್ತೋ ಇದ್ರದ್ದು ಫಸ್ಟ್ ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ, ಸೊ ಸ್ಲಿಪ್ ನಾಟ್ ಹಾಕಬೇಕು. ಈ 2 ಕೆಳಗಡೆನೂ ಕ್ರೋಶ ಹುಕ್ಸು ಸೇರಿಸಿ ಈ ರೀತಿ ತಗೊಂಡು ಬಂದಮೇಲೆ ಅದನ್ನು ಇಮಿಡಿಯೇಟಾಗಿ ಕ್ರೋಶ ಹುಕ್ಕು ಒಳಗಡೆಯಿಂದ ಮೇಲಿರೋ ಲೂಪ್ಗೆ ಹಾಕೋದು. ಸೊ ಆವಾಗ ಅದೇನಾಯಿತು, ಸ್ಲಿಪ್ ನಾಟ್ ಆಯಿತು. ನಂತರ ಅದೇ ರೀತಿ ಫಸ್ಟ್ ಚೈನ್ ಹಾಕ್ಕೊಂಡು ಹೇಗೆ ವರ್ಕ್ ಮಾಡ್ತಿದ್ರೋ ಅದೇ ರೀತಿಯೇ ಮಾಡೋದು. ಒಂದೇ ಡಿಫ್ರೆನ್ಸ್ ಏನು ಅಂದರೆ, ನೀವು ಇದರಲ್ಲಿ ಗ್ಯಾಪ್ ಬರುತ್ತೆ, ಇದರಲ್ಲಿ ಗ್ಯಾಪ್ ಬರಲ್ಲ. ಕೆಲವು ಪ್ಯಾಟ್ರನ್ನಲ್ಲಿ ಬೇಕಾಗಿರೋ ಕಡೆ ಈ ರೀತಿ ಸ್ಟಿಚಸ್ ಯೂಸ್ ಮಾಡ್ಬೋದು. ಇನ್ನು ಕೆಲವು ಕಡೆ ನಿಮಗೆ ಈ ಮ್ಯಾಜಿಕ್ ಸರ್ಕಲ್ ಯೂಸ್ ಮಾಡಿಕೊಂಡು ಬೇಕಾಗೋ ಅಂಥ ಕಡೆ ಈ ಥರ ಯೂಸ್ ಮಾಡ್ಬೋದು. ಹೀಗೆ ಮ್ಯಾಜಿಕ್ ಸರ್ಕಲ್ ಮಾಡಿ ನಂತರನೂ ಇದೇ ಮೇಲ್ಗಡೆ ಸೇಮ್ ಆ್ಯಸ್ ಯೂಶ್ವಲ್ಲು ಮೇಲ್ ಒಂದು ಫಸ್ಟ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಟ್ ಮಾಡಬೇಕು ಅಂದರೆ, ಸೊ ಫಸ್ಟ್ ಚೈನ್ ಏನಿರುತ್ತೋ ಮೇಲೆಗಡೆ ವಿ ಶೇಪ್ ಇದೆಯಲ್ಲ, ಇದರೊಳಗಡೆ ಹುಕ್ ಹಾಕಿ ಮತ್ತೆ ಸೇಮ್ ಸಿಂಗಲ್ ಕ್ರೋಶೆಟ್ 1 2 3 4. ಅದೇ ಇಮಿಡಿಯೇಟ್ ನೀವು ಸಿಂಗಲ್ ಕ್ರೋಶೆಟ್ ಚೈನ್ ಮೇಲೆ ಹೇಗೆ ವರ್ಕ್ ಮಾಡ್ತೀರೋ ಹಾಗೇ ಇದನ್ನು ಕೂಡ ನೋಡಿ, ಆ ವಿ ಶೇಪ್ ಏನಿರುತ್ತೋ ಅದ್ರ ಮೇಲೆ ಹೀಗೆ ವರ್ಕ್ ಮಾಡ್ತಾ ಹೋಗ್ತೀರಾ. ನೋಡಿ ನೆಕ್ಸ್ಟ್ ಚೈನ್, ಅದರ ನೆಕ್ಸ್ಟ್ ಚೈನ್ ಹಾಕ್ತೀನಿ. ಸೊ ಅದಕ್ಕೆ ನಾನು ಹೇಳೋದು, ಫಸ್ಟ್ ನೀವು ಬೇಸಿಕ್ ಸ್ಟಿಚಸ್ ಆಗಿರೋ ಸ್ಲಿಪ್ ನಾಟು, ನಿಮಗೆ ಇಲ್ಲಿ ಇನ್ನೊಂದು ನಿಮ್ಗೇನಾದರೂ ಕನ್ಫ್ಯೂಷನ್ ಆಯಿತು ಯಾವುದು ಫಸ್ಟ್ ಚೈನು ಅಂತ ಗೊತ್ತಾಗಿಲ್ಲ ಅಂದರೆ ನೀವಿಲ್ಲಿ ಮಾರ್ಕರ್ ಯೂಸ್ ಮಾಡ್ಬೋದು. ಸೊ ಇವಾಗ ನನಗೆ ಇಲ್ಲಿ ಥ್ರೆಡ್ ಇರೋದ್ರಿಂದ ಸೊ ಇದೇ ಫಸ್ಟ್ ಚೈನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಈ ರೀತಿ ಏನಾದರೂ ಮಾರ್ಕರ್ ಯೂಸ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಅದು ವರ್ಕ್ ಮಾಡುವಾಗ ಕನ್ಫ್ಯೂಷನ್ಸ್ ಇರೋಲ್ಲ. ಅದೇ ಫಸ್ಟ್ ಚೈನು. ಸೊ ನೀವು ಅಲ್ಲಿ ಜಾಯಿನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ಈ ರೀತಿ ನೀವು ವರ್ಕ್ ಸ್ಟಾರ್ಟ್ ಮಾಡುವಾಗೇ ಇದು ಇಲ್ಲಿ ಏನಾದರೂ ಮಾರ್ಕಿಂಗ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇದು ಫಸ್ಟ್ ಚೈನ್ ಅಂತ ಗೊತ್ತಾಗುತ್ತೆ. ನೀವು ಆಮೇಲೆ ಅದನ್ನು ತೆಗಿಬೋದು. ಆವಾಗ ಸರ್ಕಲ್ಲು ಜಾಯಿನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗ್ ಬಿಗಿನರ್ಸಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನಿವಾಗ ಇಲ್ಲಿ ಫಸ್ಟ್ ಚೈನಿಗೆ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸೊ ನಾನಿಲ್ಲಿ ಇವಾಗ ಫಸ್ಟ್ ಚೈನಿಗೆ ಸ್ಲಿಪ್ ನಾಟ್ ಹಾಕಬೇಕು. ಸೊ ಒಂದು ರೋ ಕಂಪ್ಲೀಟ್ ಆಯಿತು. ಮತ್ತೆ ನಾನು ಇನ್ನೊಂದು ವರ್ಕ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ತೀನಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಅಗೈನ್ ಸೇಮ್ ಪ್ಯಾಟ್ರನ್ನು ಸಿಂಗಲ್ ಕ್ರೋಶೆಟು ಮಾಡ್ತಾ ಹೋಗ್ತೀನಿ.
ಇನ್ನೊಂದು ರೋ ತೋರಿಸ್ಬಿಡ್ತೀನಿ. ಸೊ ನಿಮಗೆ ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸು ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಸ್ಟಿಚ್ ಟೈಟ್ ಆಗಿರೋದ್ರಿಂದ ನೋಡಿ, ಸಿಂಗಲ್ ಕ್ರೋಶೆಟ್ 1 2. ಇದು ನಾನು ಸೆಕೆಂಡ್ ರೋ ಸಿಂಗಲ್ ಕ್ರೋಶೆಟ್ಟು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ. ಸೊ ಸ್ವಲ್ಪ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗ್ ವರ್ಕ್ ಮಾಡುವಾಗ, ಬಟ್ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ನಾನು ಫಸ್ಟ್ ಚೈನಿಗೆ ಇವಾಗ ನೋಡಿ ಲಾಸ್ಟ್ ನಾನಿವಾಗ ಸ್ಲಿಪ್ ನಾಟ್ ಯೂಸ್ ಮಾಡಿಕೊಂಡು ಈಗ ಇದು ಫಸ್ಟ್ ಚೈನ್ ಇದೆ ಅಲ್ವಾ, ಅದರ ಮೇಲಿಂದಕ್ಕೆ ಸ್ಲಿಪ್ ನಾಟ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡ್ತೀನಿ. ಸೊ ಸೆಕೆಂಡ್ ರೋ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೀವು ಮತ್ತೆ ನೆಕ್ಸ್ಟ್ ವರ್ಕ್ ಕಂಟಿನ್ಯೂ ಮಾಡಬೇಕು ಅಂತ ಬಂದರೆ ಏನು ಮಾಡ್ತೀರಾ, ಮತ್ತೆ ಚೈನ್ ಹಾಕ್ಕೊಂಡು ಮುಂದಕ್ಕೆ ವರ್ಕ್ ಮಾಡ್ತಾ ಹೋಗ್ತೀರಾ. ಸೊ ಇದಾದಮೇಲೆ ನೀವು ಈ ರೀತಿ ಮಾರ್ಕಿಂಗನ್ನು ತೆಗೆದುಬಿಡ್ಬೋದು. ಜಾಯಿನ್ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಅಂದರೆ ಹೇಗೇಗೋ ಜಾಯಿನ್ ಮಾಡಿದ್ರೆ ಪ್ಯಾಟ್ರನ್ನು ತಪ್ಪಾಗ್ತಾ ಹೋಗುತ್ತೆ. ಸೊ ನೋಡಿ, ನೀವು ಸೆಂಟ್ರಲ್ಲಿರೋ ದಾರ ಎಷ್ಟು ಟೈಟಾಗಿ ಪುಲ್ ಮಾಡ್ತೀರೋ ಅದು ಗ್ಯಾಪು ಕ್ಲೋಸ್ ಆಗುತ್ತೆ. ಆಮೇಲೆ ಈ ಸೆಂಟ್ರ್ ಥ್ರೆಡನ್ನು ಈ ರೀತಿ ಪೂರ ಪುಲ್ ಮಾಡಾದಮೇಲೆ ನೋಡಿ ಗ್ಯಾಪ್ ಇರೋದಿಲ್ಲ ಇದರಲ್ಲಿ, ಆದರೆ ಇದರಲ್ಲಿ ಗ್ಯಾಪ್ ಇರುತ್ತೆ. ಸೊ ನೀವು ಸಿಂಗಲ್ ಕ್ರೋಶೆಟ್ಟು ಹಾರಿಜಾಂಟಲ್ ಆಗಿ ಹೇಗೆ ವರ್ಕ್ ಮಾಡ್ತೀರೋ ಅದೇ ಸೇಮ್ ಪ್ಯಾಟ್ರನ್ನು ಫಸ್ಟ್ ಸ್ಲಿಪ್ ನಾಟ್ ಹಾಕೋತೀರಾ, ನಂತರ ಚೈನ್ ಹಾಕಿ ಮತ್ತೆ ಒಂದು ಚೈನ್ ಹಾಕಿ ವರ್ಕ್ ತಿರುಗಿಸಿ ಹೀಗೆ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡ್ತಾ ಹೋಗ್ತಿರೋ ಅದೇ ರೀತಿ ಸರ್ಕಲ್ ಪ್ಯಾಟ್ರನಲ್ಲಿ ನೀವು ಚೈನ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಮಾಡುವಾಗ ಅದೇ ರೀತಿ ಮಾಡ್ತೀರಾ. ಬಟ್ ಇಲ್ಲೇನು ಮಾಡ್ತೀರಾ, ಫಸ್ಟ್ ಮತ್ತು ಲಾಸ್ಟ್ ಸ್ಟಿಚ್ಚನ್ನು ಸ್ಲಿಪ್ ನಾಟ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡಿ ನಂತರ ಸರ್ಕ್ಯುಲರ್ ಪ್ಯಾಟ್ರನ್ನು ವರ್ಕ್ ಮಾಡ್ತೀರಾ. ಇದು ಪ್ಯಾಟ್ರನ್ ಸೇಮೇ ವರ್ಕ್ ಮಾಡೋದು, ಬಟ್ ಇಲ್ಲಿ ಜಾಯಿನ್ ಮಾಡಿ ನಂತರ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ. ಇದರಲ್ಲಿ ಸರ್ಕ್ಯುಲರ್ ಮಾಡುವಾಗ ಫಸ್ಟ್ ಮತ್ತು ಲಾಸ್ಟ್ ಸ್ಟಿಚ್ಚನ್ನು ಜಾಯಿನ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ. ಇದರಲ್ಲಿ ಹಾಗೆ ರೈಟ್ ಟು ಲೆಫ್ಟು, ಲೆಫ್ಟ್ ಟು ರೈಟು ವರ್ಕು ಮಾಡ್ತಾ ಹೋಗ್ತೀರಾ. ಅದು ಈ ರೀತಿ ಕಾಣಿಸುತ್ತೆ, ಇದು ಈ ರೀತಿ. ಸೊ ಇನ್ನೊಂದು ಏನು ಅಂದರೆ ಮ್ಯಾಜಿಕ್ ಸರ್ಕಲಲ್ಲಿ ಏನಾಗುತ್ತೆ ಅಂದರೆ, ಸೊ ನಿಮಗೆ ಸೆಂಟ್ರಲ್ಲಿ ಗ್ಯಾಪ್ ಬೇಡ ಅಂತ ಅಂದಿದ್ದ ಕೇಸಲ್ಲಿ ನೀವು ಮ್ಯಾಜಿಕ್ ಸರ್ಕಲ್ದು ಇದು ಯೂಸ್ ಮಾಡ್ಕೊಂಡು ಮೆಥಡ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತೀರಾ. ನನ್ನ ಕಂಟೆಂಟು ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.